ಯಾರೆಲ್ಲ ಅಲ್ಲಿ ಧ್ವನಿ ಕೇಳಿ ಬರ್ತಾ ಇದೆ, ಯಾರೆಲ್ಲ ಈ ಬಾರಿ ಸ್ಪರ್ಧೆ ಮಾಡಬಹುದು ಅಂತೇಳಿ ಬನ್ನಿ ಅದರ ಲಿಸ್ಟ್ ಒಂದು ನೋಡೋಣ ನಾವಿಲ್ಲಿ. ಬಹಳ ಏನು ಸ್ಪೆಕ್ಯುಲೇಷನ್ಸ್ಗೆ ಅವಕಾಶ ಇಲ್ಲ ಅಂತ ಅನ್ಸುತ್ತೆ. ಒಂದು ಕಡೆ ಉಮೇಶ್ ಜಾಧವ್ ಅವರು ಬಿಜೆಪಿ ಆಕಾಂಕ್ಷಿ, ಮತ್ತೊಂದು ಕಡೆ ಬಿಜೆಪಿ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತೊಂದು ಕಡೆ ರಾಧಾಕೃಷ್ಣ ಅವರು, ಖರ್ಗೆ ಅವರ ದೊಡ್ಡ ಮಗಳ ಪತಿ, ಇವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ನಿಂದ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸುಭಾಷ್ ರಾಥೋಡ್ ಕೂಡ ಆಕಾಂಕ್ಷಿ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಣಕ್ಕಿಳಿಬೇಕು ಅಂತ ಹೇಳಿ ಕಾಂಗ್ರೆಸ್ನ ಬಹುತೇಕರು, ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಏನಾದರೂ ಕಣಕ್ಕಿಳಿದ್ರೆ ಕಾಂಗ್ರೆಸ್ನಿಂದ ಬೇರೆ ಆಕಾಂಕ್ಷಿಗಳಿಲ್ಲ. ಆದರೆ ಎರಡನೇ ಆಕಾಂಕ್ಷಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿರೋದು ರಾಧಾಕೃಷ್ಣ ಅವರು, ಖರ್ಗೆ ಅವರ ದೊಡ್ಡ ಮಗಳ ಪತಿ. ಮೂರನೇದಾಗಿ ಸುಭಾಷ್ ರಾಥೋಡ್ ಅವರು, ಚಿಂಚಾಳಿಯ ಪರಾಜಿತ ಕೈ ಅಭ್ಯರ್ಥಿಯವರು ಕೂಡ ಇದ್ದಾರೆ. ಇವರು ದೊಡ್ಡ ಮಗಳ ಪತಿ, ಅಂದರೆ ಅಳಿಯ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಮತ್ತೊಂದು ಕಡೆ ಸುಭಾಷ್ ರಾಥೋಡ್, ಇವರು ಚಿಂಚೋಳಿಯಿಂದ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು, ಸೋತಿದ್ದಾರೆ. ಅಲ್ಲಿ ನಾವು ಮಾತಾಡಿಸ್ತಾ ಇರುವಾಗ ಅವರು ಹೇಳ್ತಾ ಇದ್ರು, ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡದೇ ಇದ್ದರೆ ಯಾರವರ ಫ್ಯಾಮಿಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅವರನ್ನು ಗೆಲ್ಲಿಸ್ತೀವಿ ಅಂತೇಳಿ. ಬಿಜೆಪಿ ನೋಡೋಣ ಬನ್ನಿ. ಬಿಜೆಪಿಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಉಮೇಶ್ ಜಾಧವ್, ಡಾಕ್ಟರ್ ಉಮೇಶ್ ಜಾಧವ್, ಎರಡು ಮಾತಿಲ್ಲ. ಆದರೆ ಉಮೇಶ್ ಜಾಧವ್ ಜೊತೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ, ಜಯಶ್ರೀ ಮತ್ತಿಮೋಡ್. ಇವರು ಶಾಸಕ ಬಸವರಾಜ್ ಮತ್ತಿಮೋಡ್ ಅವರ ಪತ್ನಿ. ಒಂದು ರೇಸಲ್ಲಿದೆ ಅನ್ನುವಂಥದ್ದು ಮಾತು. ಬನ್ನಿ ಇದನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಜಾತಿ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಅದನ್ನೊಮ್ಮೆ ನೋಡ್ಕೊಂಬರೋಣ. ಜಾತಿ ಲೆಕ್ಕಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಷ್ಟು ಜಾತಿಗಳು, ಯಾವೆಲ್ಲ ಜಾತಿಗಳು ಪ್ರಬಲವಾಗಿದೆ ಅನ್ನೋದನ್ನು ಕೂಡ ನೋಡೋಣ. ಇಲ್ಲಿ ಲಿಂಗಾಯತರು 4,53,000, SC STಗಳು 3,81,000, ಮುಸ್ಲಿಂ ಮತದಾರರು 2,89,000, ಕೋಲಿ ಸಮಾಜ 2,45,000, ಲಂಬಾಣಿ 1,82,000, ಕುರುಬ ಸಮುದಾಯ 1,79,000, ಇತರೆ ಸಮುದಾಯ 2,50,000. ದಯವಿಟ್ಟು ಅದನ್ನು ಸ್ವಲ್ಪ ಸ್ಕ್ರೀನಲ್ಲಿ ಹಾಕಿ PCR ಅವರು. ಲಿಂಗಾಯತರು 4,53,000, SC ST 3,81,000, ಮುಸ್ಲಿಮರು 2,89,000, ಕೋಲಿ ಸಮಾಜ 2,45,000, ಲಂಬಾಣಿ 1,82,000, ಕುರುಬರು 1,79,000, ಇತರರು 2,50,000. ಒಟ್ಟು ಮತದಾರರು 21,17,248. ಮತ್ತೊಮ್ಮೆ ನಾನು ನಮ್ಮ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರ ಬಳಿ ಹೋಗ್ತೀನಿ. ಉಮೇಶ್ ಜಾಧವ್ ಅವರೇ, ಈ ಬಾರಿ ಒಂದು ಮಾತು ಕೇಳಿ ಬರ್ತಾ ಇದೆ, ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋತ ಕಾರಣಕ್ಕಾಗಿ ಒಂದು ಅನುಕಂಪ ಇದೆ ಅವರ ಮೇಲೆ ಅಂತ ಹೇಳಿ, ಅವರು ಸ್ಪರ್ಧೆಗೆ ನಿಂತರೆ ಸಂಸದರಿಗೆ ಸ್ವಲ್ಪ ಕಷ್ಟವಾಗ್ಬೋದು ಅಂತೇಳಿ. ಈ ಬಾರಿ ಕೂಡ ನೀವು ಗೆಲ್ತೀವಿ ಅನ್ನುವಂಥ ಒಂದು 3 ವಿಚಾರ ನನಗೆ ಹೇಳ್ಬೋದಾ? 100% 100ಕ್ಕೆ 100 ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಕಣಕ್ಕಿಳಿತಾ ಇದ್ದೇನೆ. 100% ಗೆಲ್ಲೋದು ಗ್ಯಾರಂಟಿ. ಕಾರಣ ಒಂದು, ನಾನು ನೇರವಾಗಿ ಜನರ ಸಂಪರ್ಕದಲ್ಲಿದ್ದೀವಿ, ಎಲ್ಲ ಸಮುದಾಯದ ಜೊತೆಗೆ ತಗೊಂಡು ಹೋಗ್ತಾ ಇದ್ದೀವಿ, ಯಾವಾಗಲೂ ಅವೈಲೇಬಲ್ ಇದ್ದೀವಿ, ಯಾವ ಕ್ಷೇತ್ರದಲ್ಲಿ ನಾವು ಹಿಂದಿಲ್ಲ. ಮತ್ತು ನಾವು ಏನೇನು ಒಂದು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಏನೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದನ್ನೆಲ್ಲ ಪೂರ್ತಿ ಆಗ್ತಾ ಇದೆ. ಎಲ್ಲರಿಗಿದು ದೊಡ್ಡದು ಕೆಲಸ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಹತ್ರ ವಲಸೆ ಕಾರ್ಮಿಕರಿಗೆ 1 ಲಕ್ಷ ಜನರಿಗೆ ನೌಕರಿ ಕೊಡುವಂತ ಕೆಲಸ ಶುರುವಾಗಿದೆ. ಎರಡನೇದು, ನಮ್ಮ ಹತ್ರ ಜಲ್ ಜೀವನ್ ಮಿಷನ್ ಅಂತ ಹೇಳಿ, ಹರ್ ಘರ್ ಜಲ್ ಅಂತ ಹೇಳಿ ಹೈಯೆಸ್ಟ್ ಬಜೆಟ್. ಆಮೇಲೆ ಒಂದು ದೊಡ್ಡ ರೋಡ್ ಭಾರತ್ ಮಾಲಾ ಅಂತ ಹೇಳಿ ನಮ್ಮ ಕ್ಷೇತ್ರದ 71 ಕಿಲೋಮೀಟರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್ ಆಗ್ತಾ ಇದೆ. ಇವು ಮೇಜರ್ ಇಶ್ಯೂಸ್ಗಳು. ಬ್ಯಾರೇಜ್ ಸಕ್ಕ ಪುಟ್ಟ ಎವ್ರಿ ಡೇ ದಿನನಿತ್ಯ ಅನೇಕರು ಬರ್ತಾರೆ, ಸಂಪರ್ಕದಲ್ಲಿರ್ತಾರೆ. ನಾನು ಕೂಡ ಪ್ರತಿ ಹಳ್ಳಿಗೆ ಹೋಗಿ ಜನರ ಜೊತೆಗೆ ಸಂಪರ್ಕದಲ್ಲಿ. ರೈಲ್ವೆ ಡಿವಿಷನ್ ಅಲೋಕೇಶನ್ ಆಗ್ಬೇಕು ಅನ್ನೋದಿತ್ತು, ಬಜೆಟ್ ಅಲೋಕೇಶನ್ ಆಯ್ತು, ಅದಕ್ಕೆ ಖರ್ಗೆ ಅವ್ರು ತಂದ್ರು ಅಂತ ಕ್ರೆಡಿಟ್ ಅವ್ರಿಗೆ ಹೋಯ್ತು. ಆದ್ರೆ ಅದ್ರ ಕೆಲಸ ಆಗಿಲ್ಲ, ಇಂಪ್ಲಿಮೆಂಟೇಷನ್ ವರ್ಕ್ ಆಗಿಲ್ಲ. ಕೇಳಿ, ನನ್ ನಗು ಬರುತ್ತೆ ಈ ಮಾತು ಹೇಳಿದ್ರೆ. ಹರಿಬರಿಯಲ್ಲಿ 2014ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ ಡಿವಿಷನ್ ಅನೌನ್ಸ್ ಮಾಡಿ ಹೋದ್ರು. ಮುಂದೆ ಏನು ಕೆಲಸ ಆಗ್ಲಿಲ್ಲ. ಅದನ್ನ ಅವರು 5 ವರ್ಷ, ಅದು ಆದ್ಮೇಲೆ ಫ್ಲೋರ್ ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು. ಒಂದು ದಿವಸ ಕೂಡ ಅದ್ರ ಬಗ್ಗೆ ಪಾರ್ಲಿಮೆಂಟ್ ಚರ್ಚೆ ಮಾಡಿಲ್ಲ. ನಾವು ಇದರಲ್ಲಿ ನಾವು ಪ್ರಯತ್ನ ಆಗ್ತಾ ಇದೆ, ಎಲ್ಲಾನು ಆಗ್ತಾ ಇದೆ. ಟೈಮ್ ತಗೊಳುತ್ತೆ. ಕೊರೋನಾ ಪೀರಿಯಡ್ 2 ವರ್ಷ ಹೋಯ್ತು, ಅದನ್ನ ಇನ್ನೂ ಕೈ ಬಿಟ್ಟಿಲ್ಲ. ನಮ್ಮ ಸುರೇಶ್ ಅಂಗಡಿ ಅವರು ರೈಲ್ ಮಂತ್ರಿ ಇದ್ದಾಗ ನಮಗೆ ಹೇಳಿದ್ರು, ಜಾಧವ್ ಸಾಹೇಬ್ರೆ ನಿಮ್ ರೈಲ್ವೆ ಡಿವಿಷನ್ ಆದ್ರೇನೆ ನಿಮ್ ಕಾನ್ಸ್ಟಿಟ್ಯೂನ್ಸಿ ಬರ್ತೀನಿ ಹೇಳಿದ್ರು. ಅದು ಪ್ರಯತ್ನ ನಡೀತಾ ಇದೆ. ಆದ್ರೆ ಬರೀ ಮನವಿ
ಖರ್ಗೆಗೆ ಸೀಮಿತ ಆಗ್ಬಿಟ್ರ ಅಂತ ಜಾಧವ್ ಅವರು ಇದಾಗ್ಬೇಕು ಅಂತ ಮನವಿ ಇಲ್ಲ. ಕೊಡೋ ಸಂಸದರಷ್ಟೇ ಆಗ್ಬಿಟ್ರ ಅಂತ ನಿಮ್ ಕ್ಷೇತ್ರದ ಜನ ಇಲ್ಲ. ಆರೋಪ. ಏನಿಲ್ಲ ಮೇಡಮ್, ಮನವಿ ಎಲ್ಲ ನಾವು ಆಕ್ಷನ್ ಓರಿಯೆಂಟೆಡ್ ಕೆಲಸಗಳೇ ಆಗಿವೆ. ಯಾರು ಬೇಕಾದ್ರೂ ನನ್ನ ಜೊತೆ ಡಿಬೇಟಿಗೆ ಬರ್ಲಿ, ನಾನು ಡಿಬೇಟಿಗೆ ರೆಡಿ ಇದ್ದೇನೆ. Okay. ನನ್ನ ಟೈಮಲ್ಲಿ ಏನ್ ಕೆಲಸ ಆಗಿದೆ, ಏನಾಗಿದೆ, Okay. ಹೈಯೆಸ್ಟ್ ಕ್ವಶನ್ ಈಗ ಒಂದು ಲೈವ್ ಅಲ್ಲಿ ಸರ್, ಬ್ರೇಕ್ ತಗೊಳ್ಳೋ ಸಮಯ. ತಿಪ್ಪಣ್ಣಪ್ಪ ಕಮಕನೂರ್ ಅವರೇ ಬರ್ತೀನಿ ನಾನು ನಿಮ್ಮ ಬಳಿಗೆ. ಕಾಂಗ್ರೆಸ್ ಅಲ್ಲಿ ಗೆಲ್ಲತ್ತೆ ಈ ಬಾರಿ ಅನ್ನೋದಕ್ಕೆ ನನಗೆ 3 ಕಾರಣ ಕೊಡಬೇಕು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಗೆಲ್ಲಿಸ್ತಾರೆ ಅಂತ ನೀವು ಹೇಳೋದಿದ್ರೆ ಅದಕ್ಕೆ ಕಾರಣ ಕೊಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದೇ ಇದ್ರೆ ಅವರ ಫ್ಯಾಮಿಲಿ ಅವರು ಇದ್ರು ಕೂಡ ಗೆಲ್ತಾರೆ ಅನ್ನೋದಕ್ಕೂ ಕೂಡ ನೀವು ಕಾರಣ ಕೊಡಬೇಕಾಗತ್ತೆ. ರಣಕಣ ರಂಗೇರಿದೆ. ತಿಪ್ಪಣ್ಣಪ್ಪ ಕಮಕನೂರ್ ಅವರು ಕೋಲಿ ಸಮಾಜದ ಮುಖಂಡರು, ಹಾಗೇನೆ ಕಾಂಗ್ರೆಸ್ ಮೇಲ್ಮನೆ ಸದಸ್ಯರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ತಿಪ್ಪಣ್ಣಪ್ಪ ಕಮಕನೂರ್ ಅವರೇ, 2019 ಆಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಖರ್ಗೆ ಅವರ ಸೋಲಿಗೆ ಬಹಳ ಮುಖ್ಯವಾಗಿ ಕಾರಣವಾದಂತದ್ದು 2 ಕಾರಣಗಳನ್ನ ನಿಮ್ಮದೇ ಕ್ಷೇತ್ರದ ಮತದಾರರು ಹೇಳುವಂಥದ್ದು. ಮೊದಲನೇದು 2018ರಲ್ಲಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ಆದ ಅವಮಾನ ಮತ್ತು ತದನಂತರದ ಘಟನೆಗಳು. ಅದೇನು ಅಂತ ನಿಮಗೆ ಗೊತ್ತು, ಏನೇನಾಯ್ತು ಅಂತ. ಈ ಸಾರಿನೂ ಕೂಡ 15 ದಿನದ ಹಿಂದೆ ಅಂಥದೇ ಒಂದು ಘಟನೆ ನಡೆದಿದೆ ಅಲ್ಲಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಖರ್ಗೆ ಅವರ ಅಪಾರವಾದ ಪುತ್ರ ವ್ಯಾಮೋಹ ಎಲ್ಲೋ ಒಂದ್ ಕಡೆ ಮುಳುವಾಗ್ಬಿಟ್ಟಿದ್ಯಾ ಅಂತ. ನೀವು ಕುಟುಂಬಸ್ಥರು ಅಂತ ಹೇಳ್ತಾ ಇದ್ರಿ. ಕುಟುಂಬಸ್ಥರು ನಿಲ್ಲೋದೇನೆ ಅಥವಾ ಕುಟುಂಬಸ್ಥರು ಇನ್ವಾಲ್ವ್ ಆಗೋದೇನೆ ಎಲ್ಲೋ ಒಂದ್ ಕಡೆ ಖರ್ಗೆ ಅವರಿಗೆ ಬೂಮರಾಂಗ್ ಆಗತ್ತಾ? ಸರ್ ಕೇಳಿಸ್ತಾ ಇದೆಯಾ ತಿಪ್ಪಣ್ಣಪ್ಪ ಕಮಕನೂರ್ ಅವರೇ? ಕೇಳ್ತಲ್ಲ ಅಮ್ಮ, ಈಗ ಕೇಳ್ತಾ ಇದೆ. ಓಕೆ, 2 ಪ್ರಶ್ನೆ ಕೇಳಿದ್ದೆ ಸರ್ ನಾನು, ಬಹಳ ಸಿಂಪಲ್ ಆಗಿ. ಶ್ರೀಲಕ್ಷ್ಮಿ ಹೇಳ್ರಿ. ಓಕೆ, 2 ಪ್ರಶ್ನೆ ಕೇಳಿದ್ದೆ. ಮೊದಲನೇದು 2018ರಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಯ್ತು, ಆ ನಂತರ ಅಪಾರವಾದ ಗಲಾಟೆಗಳು ನಡೀತು, ಆ ಸಂದರ್ಭದಲ್ಲಿ ಕಾನೂನು ಉಲ್ಲಂಘನೆ ಆಯ್ತು. ಇದು ಎಲ್ಲೋ ಒಂದ್ ಕಡೆ 2019ರ ಖರ್ಗೆ ಅವರ ಸೋಲ್ನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಪಾಯಿಂಟ್ ನಂಬರ್ 2, ಖರ್ಗೆ ಅವರ ಅಪಾರವಾದ ಪುತ್ರ ಮೋಹವೇ ಅವರ ಸೋಲಿಗೆ ಕಾರಣವಾಯ್ತು ಅನ್ನುವಂತ ಆರೋಪ ಇದೆ. ಈ ಸಾರಿನೂ ಕೂಡ ಅದೇ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಮತ್ತೆ ಅಲ್ಲಿ ಚುನಾವಣಾ ಉಸ್ತುವಾರಿ. ಸೊ ಈ ಸಾರಿನೂ ಖರ್ಗೆ ಅವ್ರಿಗೆ ರಿಸ್ಕ್ ಏನ್ ಹೇಳ್ತೀರಿ? ಅಲ್ಲಮ್ಮ, ನಾ ಕರೆಕ್ಟ್ ಹೇಳ್ತೀನಿ. ಯಾವುದೇ ಕೆಲಸಕ್ಕೆ ಬರಲಾರ್ದು ಆರೋಪನೂ ಮಾಡಲ್ಲ, ಕೆಲಸಕ್ಕೆ ಬರಲಾರ್ದು ಮಾತೂ ಆಡಲ್ಲ. ಈ ಖರ್ಗೆ ಅವರು ಮನೆತನಕ ಆ ಗಲಭೆಗೆ ಸಂಬಂಧ ಇಲ್ಲ. ಅವ್ರ ಮನೆತನದವ್ರು ಯಾರೂ ಅವಾಗ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟವರಿಗೆ ಅವಮಾನ ಮಾಡಿದ್ರಲ್ಲ ಅಂತ ಒಂದೇ ಇದರಿಂದ ಜನ ಎಲ್ಲರೂ ರೊಚ್ಚಿಗೆದ್ದರು. ಒಂದೇ ಜಾತಿಯವರಲ್ಲ, ಎಲ್ಲ ಜಾತಿ ಧರ್ಮದವರು ಒಕ್ಕಟ್ಟಾಗಿ ಪ್ರತಿಭಟನೆ ಮಾಡಿದ್ದಷ್ಟೇ. ಅದಕ್ಕೆ ಇಮಿಡಿಯೇಟ್ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು, ಅವರು ತಕ್ಷಣ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಬಂಧಿಸಬೇಕು ಮತ್ತು ಸ್ವಯಂ ಪ್ರೇರಿತವಾಗಿ ಅವ್ರ ಮೇಲೆ ಕೇಸನ್ನು ದಾಖಲಿಸಬೇಕು ಅಂಥೇಳಿ ಅವ್ರು ಹೇಳಿ ಕಟ್ಟುನಿಟ್ಟಿನ ಆದೇಶ ಕೂಡ ಮಾಡಿದರು. ಇದರ ಪ್ರಿಯಾಂಕ್ ಖರ್ಗೆರಾರಿ ಖರ್ಗೆ ಸಾಹೇಬ್ರ ಮನೆತನದವರಲ್ಲಿ ಯಾರೂ ಅದರ ಕಾರಣೀಭೂತಲ್ಲ. ಇಡೀ ಸಮಾಜದವರಿಗೆ ಒಕ್ಕೂರಲಾಗಿ ಅದು ಪ್ರತಿಭಟನೆ ಮಾಡಿತ್ತು. ಆ ಪ್ರತಿಭಟನೆ ಮಾಡಿ ಮುಂದೆ ಎಲ್ಲರೂ ಒಕ್ಕಟ್ಟಾಗಿ ನಾವು ಸಭೆ ಸಮಾರಂಭ ಮಾಡಿ ಎಲ್ಲ ಶಾಂತಿ ಸೌಹಾರ್ದ ನಡೆಸೀವಿ. ಒಂದು ಮಾತು ಹೇಳ್ತೀನಿ, ಖರ್ಗೆ ಸಾಹೇಬ್ರ ಮನೆತನದವ್ರು ಹ್ಯಾಂಗೆ ಗೆದ್ದಿತಾರೆ ಅಂದರೆ, ನಾವು ಡಾಕ್ಟರ್ ಉಮೇಶ್ ಜಾಧವ್ ಅವರು ಆರಿಸಿ ಬಂದರು. ಆವಾಗ ನಮ್ಮ ಕೋಲಿ ಸಮಾಜಕ್ಕೆ ಮೋಸ ಮಾಡಿದ್ರು ಅವರು. ಈ ಸಲ ಚುನಾವಣೆಯಲ್ಲಿ ನಮಗೆ ಓಟ್ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಪರಿಶಿಷ್ಟ ಪಂಗಡದಲ್ಲಿ ಕೋಲಿ ಸಮಾಜದ ಬಹುದಿನಗಳ ಬೇಡಿಕೆ ಈಡೇರಿಸ್ತೀವಿ ಅಂತ ಮಾತು ಕೊಟ್ಟಿದ್ರು ಬಿಜೆಪಿ. ಅದರಿಂದ ನಮ್ಮ ಜನರು ಕೂಡ ಮೋಸ ಹೋಗಿ ಅವರಿಗೆ ಮತ ಹಾಕಿದ್ರು. ನಿಮ್ ಪ್ರಶ್ನೆ ನೇರವಾಗಿ ಅವ್ರಿಗೆ ಕೇಳಿ. ಉಮೇಶ್ ಜಾಧವ್ ಅವರೇ ಕೋಲಿ ಸಮಾಜಕ್ಕೆ ಮೋಸ ಮಾಡಿದ್ರು, ಎಸ್ಟಿಗೆ ಅವರಿಗೆ ನಾವು ಅವ್ರ MP ಗುಲ್ಬರ್ಗದಲ್ಲಿ ಅಮ್ಮ 1 ಲಕ್ಷ ಜನ ಸೇರಿಸಿ ಮೋದಿಯವ್ರಿಗೆ ಕರೆಸಿ ಇವರು ಹೇಳಿದ್ರು, ಮೋದಿಯವರು ತುಮಾರ ಸಮಾಜಕ್ಕೂ ಯಾವ್ದು ರಕ್ಕುಂಗ ಅಂತಂದ್ಮೇಲೆ 5 ವರ್ಷನೇ ಮುಗಿಲಕ್ಕೆ ಬಂತಲ್ಲಮ್ಮ, ನಮ್ಮ ಸಮಾಜಕ್ಕೆ ಬಹಳ ದ್ರೋಹ ಮಾಡಿದ್ರು. ನಿಮ್ಮ ರಕ್ತದಲ್ಲಿ ಬರ್ಕೊಡ್ತೀನಿ, ನೀವು ಮತ ಹಾಕಿರಿ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಿಮ್ಗೆ ST ಮಾಡ್ತೀನಿ ಅಂತ ಹೇಳಿದ್ರು. ಆ ಮಾತು ಈಡೇರಿಸಲಿಲ್ಲ ಅವರು. ಭಾರತ ದೇಶ ಸ್ವಾತಂತ್ರ್ಯ ಆಗಿ 75 ಆಮೇಲೆ ಖರ್ಗೆ ಸಾಹೇಬ್ರು ಯಾವ್ಯಾವ ಯೋಜನೆಗಳು ತಂದಿರು ಕೇಂದ್ರ ಮಂತ್ರಿ ಎಲ್ಲ ವಾಪಸ್ ಹೋಗ್ಬಿಟ್ಟು ಅವಾಗ ಇವ್ರೇನು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ. ಅದು ಅಲ್ಲೇ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲೇ ಇಲ್ಲ. ಅದು ಒಂದು. ಆಮೇಲೆ ಉಮೇಶ್ ಜಾಧವ್ ಅವರು ಯಾರಿಗೂ ಸಿಗಂಗಿಲ್ಲ. ಮುಂಜಾನೆ ಗುಲ್ಬರ್ಗ, ಮಧ್ಯಾಹ್ನ ಬೆಂಗಳೂರು, ಆಮೇಲೆ ದಿಲ್ಲಿಗೆ ಹೋಗ್ತಾರ, ಎಲ್ಲಿ ಸಿಗಲ್ಲ ಅನ್ನೋ ಒಂದು ಅಪಾದನೆ ಕೂಡ ಇದೆ. ಉತ್ತರ ಕೊಡ್ತಾ ಇದ್ದಾರೆ.
ಭಾರತ ದೇಶ ಸ್ವಾತಂತ್ರ್ಯ ಆಗಿ ನಿಮ್ಗೆ ಗೊತ್ತಿದೆ ಹೇಳ್ರಿ ಜಾಧವ್ ಸಾಹೇಬ್ ಹೇಳ್ರಿ ಏನು ಸುದ್ದಿ 77-78 ವರ್ಷ ಆಯ್ತು. ನಮ್ಮ ಸಮಾಜಕ್ಕೆ ನೀವು ಮೋಸ ಮಾಡಿರಲ್ಲ ಎಸ್ ಟಿ ಕಾಂಗ್ರೆಸ್ ಮಾಡಿಲ್ಲ ಪಾರ್ಟಿಯವರು ಆಳಿದ್ದು ಅವರು ಯಾವತ್ತು ಎಸ್ ಟಿ ಮನ್ಸ್ ಮಾಡಿದ್ರೆ ಬೇಕಾದ ಕೊಟ್ಟ ಮಾತು ನೀವು ಈಡೇರಿಸಿಲ್ಲ. ಆದ್ರೆ ಕೊಟ್ಟ ಮಾತು ನೀವು ಈಡೇರಿಸಲಿಲ್ಲ, ಮಾತು ಕೊಟ್ಟಂತ ನಡೀಲಿಲ್ಲ. ನಿಮ್ಮ ರವಿಕುಮಾರ್ ಅವರು ಮಾತು ಕೊಟ್ಟರು, ನನ್ನ ರಕ್ತದಲ್ಲಿ ಬರ್ಕೊಡ್ತೀನಿ, ನಿಮ್ಮದು ಎಸ್ ಟಿ ಮಾಡೇ ತೀರ್ತೀನಿ ಅಂತ. ಅವ್ರು ಹೇಳಿದ್ರು, ನೀವೆಲ್ಲ ಶಾಸಕರು ಹೇಳಿದ್ರು ಬಿಜೆಪಿ ಅವರು, ತಾವು ಹೇಳಿದ್ರಿ ಅಧಿಕಾರಕ್ಕೆ ಬಂದ್ರಿ. ಆದ್ರೆ 5 ವರ್ಷ ಯಾಕೆ ಮಾಡ್ಲಿಲ್ಲ ನಮ್ಮ ಸಮಾಜ? ನಾವು ನಿರ್ಣಯ ಹಾಕಿದ್ದೀವಿ, ಈ ಸಲ ಬಿಜೆಪಿ ಒಂದೇ ಒಂದು ಮತ ಹಾಕಂಗಿಲ್ಲ. ನಾವು ತಂದವ್ರಿ ಭಾರಿ ಕೇಳಿಸ್ಕೊಳ್ರಿ. ನಮ್ಮ ಮಾತು ಕೇಳ್ರಿ. ಬಾಬುರಾವ್ ಚಿಂಚನ್ಸೂರ್ ಅವರೇ ಭಾಷಣ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಅದು ಎಸ್ ಟಿ ಅವರೇ ಸೋಷಿಯಲ್ ಜಸ್ಟಿಸ್ ಮಂತ್ರಿ ಆಗಿದ್ರು. ಒಂದು ನಿಮಿಷನಾಗೆ ಎಸ್ ಟಿ ಮಾಡಬಹುದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಹೇಳಿ ಅನೇಕ ಬಾರಿ ಭಾಷಣ ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಒಂದು 30% ತಳವಾರ್ ಸಮಾಜಕ್ಕೆ ಎಸ್ ಟಿ ಕೊಡೋದು ನಾವೇ ಅಂಬಿಗರ ಚೌಡ ಅಭಿವೃದ್ಧಿ ನಿಗಮ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ನೀವೇನ್ ಮಾಡಿದ್ರಿ? ಬಿಜೆಪಿ ತಗೊಂಡು ನೀವು ವೋಟ್ ಹಾಕೊಂಡು ಆರಿಸಿಕೊಂಡು ತಳವಾರ್ ಸಮಾಜಕ್ಕೆ ಈಗಾಗಲೇ ನಮ್ಮ ಜನರಿಗೆ ನೀವು ದ್ರೋಹ ಮಾಡಿರಿ. ಈ ಸಲ ನಾವು ಬುದ್ಧಿ ಕಲಿಸ್ತೀವಿ. ಬಿಜೆಪಿ ಒಂದೇ ಕೆಲವು ಕಡೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ನಾವು ಡಿಸಿ ಅವರಿಗೆಲ್ಲ ಕೊಡಿಸ್ತಾ ಇದ್ದೀವಿ. ತಿಪ್ಪಣ್ಣಪ್ಪ ಅವರೇ, ಇದ್ದಾರಲ್ಲ, ಅವರಿದ್ದಂತ ವರ್ಚಸ್ಸು ನಮ್ಮ ರಾಧಾಕೃಷ್ಣ ಇದ್ದೆ. ಕೂಡ ಅವರು ಕೂಡ ಖರ್ಗೆ ಸಾಹೇಬ್ರಿಗೆ ಎಷ್ಟು ಮತ ಬರ್ತಾವ ಅಷ್ಟೇ ಮತಗಳನ್ನ ಥ್ಯಾಂಕ್ ಯು ವೆರಿ ಮಚ್. ಇಬ್ಬರಿಗೂ ಉಮೇಶ್ ಜಾಧವ್ ಅವರೇ, ತಿಪ್ಪಣ್ಣಪ್ಪ ಅವರೇ, ಇಬ್ಬರಿಗೂ ಒಳಿತಾಗ್ಲಿ, ಪ್ರಯತ್ನ ಪಡಿ. ಥ್ಯಾಂಕ್ ಯು ವೆರಿ ಮಚ್. ಕೊನೆ ಕ್ಷಣದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನಾನು ವೀಕ್ಷಕರೇ. ಒಂದು ವೇಳೆ ಏನಾಗಬಹುದು ಇವತ್ತಿನ ಎಲೆಕ್ಷನ್ ಒಂದು ವೇಳೆ ನಡೆದ್ರೆ ಅಂತ ಹೇಳಿ, ಒಂದು ನಮ್ಮ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಣಕ್ಕಿಳಿದರೆ ಕಾಂಗ್ರೆಸ್ ಗೆಲ್ಲುವ ಅವಕಾಶ 54%, ಬಿಜೆಪಿ ಗೆಲ್ಲುವ ಅವಕಾಶ 46%. ಒಂದು ವೇಳೆ ಖರ್ಗೆ ಅಳಿಯ ರಾಧಾಕೃಷ್ಣ ಅವರು ಕಣಕ್ಕಿಳಿದರೆ ಬಿಜೆಪಿ ಗೆಲ್ಲುವ ಅವಕಾಶ 57%, ಕಾಂಗ್ರೆಸ್ ಗೆಲ್ಲುವ ಅವಕಾಶ 43%. ಒಂದೊಮ್ಮೆ ಲೋಕಾಕಾರದಲ್ಲಿ ರಾಥೋಡ್ ಮತ್ತು ಜಾಧವ್ ಆದ್ರೆ ಆಟ ಚೇಂಜ್ ಆಗತ್ತಂತೆ. ಆಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಫೈಟ್ ಆಗುತ್ತೆ. ಜಾಸ್ತಿ ಕಾಣ್ತದೆ, ಯಾಕಂದ್ರೆ ರಾಜ್ಯಸಭೆ ಇನ್ನೂ 4 ವರ್ಷ ಬಾಕಿ ಇದೆ ಖರ್ಗೆ ಅವರಿಗೆ. ಯಾಕೆ